ರಾಕೆಟ್ ತರ ಎಷ್ಟು ಬೇಗ ಲಾಂಚ್ ಆಗುತ್ತೋ ಅಷ್ಟೇ ಬೇಗ ದಬಾಕೊಳ್ಳುತ್ತೆ. ಅಂಡ್ ಮೋರ್ ಓವರ್ ಅವ್ನು ಮಾಡ್ತಿರೋದು ಬೇರೆ ಡೊಮೈನಲ್ಲಿ, ನಾವೇ ಬೇರೆ ಡೊಮೈನ್, ಅವನದೇ ಬೇರೆ ಡೊಮೈನ್. ಅಂಡ್ ನಮ್ದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪ್ನಿ. ನಿಮ್ಗೆ ಗೊತ್ತಿದೆ ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ ವ್ಯಾಲ್ಯೂ ಏನಿದೆ ಮಾರ್ಕೆಟಲ್ಲಿ ಅಂತ. ಡೋಂಟ್ ವರಿ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ. ಸರ್, ಇದನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ ಸರ್. ಆಗ್ತಾ ಇರೋದು ಸ್ಟಾರ್ಟಪ್ಪೇ ಆಗಿರ್ಬೋದು, ಇದ್ರ ಹಿಂದೆ ಇರೋದು ಗೌತಮ್ ದಿವಾನ್ ಸರ್. ಅದು ಸಾಮಾನ್ಯ ವಿಷಯ ಅಲ್ವಲ್ಲ ಸರ್. ನಾಳೆ ದಿನ ನಿಮ್ಗೆ ಅಗೇನೆಸ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಏನಿಲ್ವಲ್ಲ ಸರ್. ಸರ್, ಅವ್ರಿಗೆ ನಿಮ್ಮ ಬಿಸ್ನೆಸ್ನ ಇನ್ ಅಂಡ್ ಔಟ್ ಗೊತ್ತು ಸರ್. ಅವರೇ ಅಲ್ವಾ ಸರ್ ಈ ಕಂಪ್ನಿನ ಕಟ್ಟಿ ಬೆಳೆಸಿದ್ದು. ಕಟ್ಟಿದವ್ರಿಗೆ ಉಳಿಸೋದು ಗೊತ್ತಿರಲ್ವ ಸರ್. ಒಂದೇ ಒಂದು ವೀಕ್ ಪಾಯಿಂಟ್ ಹಿಡಿದ್ರೆ ಸರ್, ನಿಮ್ಮ ಬಿಸ್ನೆಸ್ ಬುಡನೇ ಅಳ್ಳಾಡೋಗುತ್ತೆ ಸರ್. ಸೊ ನಾವು ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಮೀಟ್ ಆಗೋಣ ಸರ್. ಸರಿ, ಮನೇಲೇ ಇದ್ದೀನಿ, ಬನ್ನಿ. ಓಕೆ ಸರ್. ಗೌತಮ್ ಅಖಾಡಕ್ಕಿಳಿದಾಯ್ತು. ಅಳಿಮಯ್ಯ, ನೀನು ಹಿಡಿ ಮಣ್ಣು ಮುಕ್ಕೋದು ಪಕ್ಕ. ಎಷ್ಟು ಖುಷಿ ಆಗತ್ತಲ್ವ ಮಂದಾಕಿನಿ. ದೇವರು ನಮ್ಮ ಅಳಿಯಂದ್ರು ಮತ್ತೆ ಮೊದಲ ಥರ ಆಗೋ ಹಾಗೆ ಕರುಣಿಸ್ಬಿಟ್ಟ. ಆದರೂ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ದಾರೆ. ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ, ಆದರೆ ಸಮಾಜಕ್ಕೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಕಳಕಳಿ ಇದೆಯಲ್ಲ, ಅದೆಲ್ಲರಿಗೂ ಇರೋದಿಲ್ಲ. ಇವ್ರಿಗಿದೆ. ಅದಕ್ಕೆ ಇವರು ಬೇರೆಯವ್ರಿಗಿಂತ ಸಪ್ರೇಟಾಗಿ ನಿಂತ್ಕೋತಾರೆ. ಎಲ್ಲರೂ ಲಾಭ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಎಲ್ಲರೂ ಇವ್ರ ಥರ ಇರೋದಿಲ್ಲ. ಹೌದ್ರಿ, ತಾವು ಬೆಳೆಯೋದಲ್ದೆ ತಮ್ಮ ಜೊತೆಲಿರೋರ್ನು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಅದು ಗ್ರೇಟ್. ಹೌದು ಮಂದಾಕಿನಿ. ಅದರಲ್ಲೂ ಈ ಗ್ಲೋಬಲೈಸೇಷನ್ ಕಾಲದಲ್ಲಿ ಎಲ್ಲೋ ಯಾರಿಗೋ ತೊಂದರೆ ಆದರೆ ಕೊನೆಗದು ನಮಗೂ ತೊಂದರೆ ಆಗೇ ಆಗತ್ತೆ. ಅದು ಕಟ್ಟಿಟ್ಟು ಬುತ್ತಿ. ಯಾಕೆ ಅಂದರೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಈ ಸಮಾಜ ಸೇವೆ, ಸಮಾಜ ಕಳಕಳಿ ಎಲ್ಲ ಬಿಟ್ಟಾಕು. ಸ್ವಾರ್ಥದಿಂದ ನೋಡಬೇಕು ಹೋದ್ರೂ ಕೂಡ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ಸರಿ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವರಲ್ಲಿ ನಾವು ದಿನಾ ಪ್ರಾರ್ಥನೆ ಮಾಡಲೇಬೇಕು. ಅದಕ್ಕೆ ತಾನೇ ಹಿಂದಿನವ್ರು ಹೇಳಿದ್ದು, ಸರ್ವೇ ಜನಾಹ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅಂತ. ಈ ಜಗತ್ತೇ ಒಂದು ಕುಟುಂಬ, ಎಲ್ಲರ ಒಳಿತಲ್ಲೇ ನಮ್ಮ ಒಳಿತು ಅಡಗಿದೆ ಅನ್ನೋದೇ ಸತ್ಯ. ಸ್ವಾರ್ಥದ ಜೊತೆ ಪರಮಾರ್ಥನೂ ಇರಬೇಕು, ಆಗಲೇ ಬ್ಯಾಲೆನ್ಸ್ ಆಗೋದು. ಏನ್ರಿ ಇದು ಸ್ವಾರ್ಥ ಪರಮಾರ್ಥ? ಓ, ನಿಮ್ ಈ ಕಾಂಪ್ಲಿಕೇಟೆಡ್ ಕನ್ನಡ ಇದೆಯಲ್ಲ, ನನ್ನಂತ ಈ ಕಾಮನ್ ಪರ್ಸನ್ಗೆ ತೀರಾ ಅರ್ಥ ಆಗಲ್ಲ ರೀ. ಏನೋ ಕನ್ನಡ ಮೇಷ್ಟ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ನಕ್ಕೊಂಡು ಹ್ಞೂ ಅಂತೀನಿ ಅಷ್ಟೆ. ಅಂದ್ರೆ ನಾನು ಇಷ್ಟೊತ್ತು ಹೇಳಿದ್ರಲ್ಲಿ 90% ನಿಂಗೆ ಅರ್ಥನೇ ಆಗಿಲ್ವಾ? ನಮ್ಮ ಅಪ್ಪನಾಣೆಗಳು ಅರ್ಥ ಆಗಲ್ಲ ರೀ. ಭಾಷೆ ಇರೋದು ಬಳಸೋದಿಕ್ಕೆ, ಅರ್ಥ ಆದ್ರೆ ಸಾಕಲ್ವಾ? ಅದಕ್ಕೆ ಅಲಂಕಾರ ಮಾಡ್ಕೊಂಡು ಮಾತಾಡ್ಬೇಕಾ? ನೀನು ಹೇಳೋದು ಸರಿನೇ. ಭಾಷೆ ಇರೋದೇ ಭಾವನೆಗಳನ್ನು ಹಂಚ್ಕೊಳ್ಳೋದಿಕ್ಕೆ. ನಾವು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆದರೆ ಸಾಕು. ಆದರೆ ನಂದೊಂದು ಪ್ರಶ್ನೆ, ನೀನು ಈ ಮೇಕಪ್ಪು ಅಲಂಕಾರ ಎಲ್ಲ ಮಾಡ್ಕೋತಿಯಲ್ಲ, ಯಾಕೆ? ನೀನು ನೋಡೋಕೆ ಚೆನ್ನಾಗಿಲ್ವಾ? ಯಾರಿಗಾದ್ರೂ ಹೇಳಿರ ನಗ್ತಾರೆ. ನೀನು ನೋಡೋಕೆ ಚೆನ್ನಾಗಿದೆಯಾ ತಾನೆ? ಅದು ಅಲ್ಲದೆ ನೀನು ಮಿಸ್ ಮೈಸೂರು 1988 ತಾನೆ? ಇಷ್ಟಿದ್ರು ಮೇಕಪ್ ಯಾಕೆ ಮಾಡ್ಕೋತೀಯ? ಯಾಕೆ ಅಂದ್ರೆ ನಾನು ಚೆನ್ನಾಗಿದ್ದೀನಿ, ಮೇಕಪ್ ಮಾಡ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಕಾಣ್ತೀನಿ, ಅದಕ್ಕೆ ಹಾಕೋತೀನಿ. ಹೌದು ತಾನೆ? ಇದು ಹಾಗೇನೆ. ಇವತ್ತು ಆಫೀಸ್ ಪೂಜೆ ಅಂತೂ ಸೂಪರ್ ಆಗಿತ್ತು, ಸಖತ್ ಗ್ರ್ಯಾಂಡ್ ಆಗಿತ್ತು ಕಡೆ. ಅಷ್ಟೊಂದು ಗ್ರ್ಯಾಂಡ್ ಆಗಿತ್ತಾ? ಗ್ರ್ಯಾಂಡ್ ಇನ್ ದ ಸೆನ್ಸ್, ನಾನು ಈ ಡೆಕೋರೇಷನ್ ವಿಜುವಲ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಗೆಳೆಯ ಸೂಟ್ ಹಾಕೊಂಡು ನಡ್ಕೊಂಡು ಬರ್ತಾ ಇದ್ರೆ ನನಗೆ ಅವ್ರ ಹಳೆ ಲೆಗಸಿ ನೆನಪಾಗೋಯ್ತು ಕಣೆ. ಆ ವಿಜೃಂಭಣೆ, ಆ ಲೆಗಸಿ ನಿಜಲು ಕಣ್ ತುಂಬ ಬಂತು ಕಣೆ.
ನೀನು ಹೇಳೋದೆಲ್ಲ ಕೇಳ್ತಿದ್ರೆ ನಾನು ಅಲ್ಲಿದ್ನೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಹಂಗೆ ಹೇಳ್ತಿದ್ಯಾ? ಹ್ಞೂ ಚಿನ್ನ, ವಿಷಯ ಆಗಿದೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಚಿನ್ನ, ಇನ್ನೊಂದು ಪ್ರೆಸೆಂಟ್ ಸರ್ಪ್ರೈಸ್ ಏನ್ ಗೊತ್ತಾ? ಏನ್ ಸರ್ಪ್ರೈಸ್? ಗೆಳೆಯ ನನ್ನ ಅವನ ಕಂಪನಿಗೆ ಪಾರ್ಟ್ನರ್ ಆಗಿ ತಗೊಂಡಿದ್ದಾನೆ. ಇನ್ಮೇಲೆ ನಾನು ಆ ಕಂಪನಿಗೆ ಕೋ ಓನರ್. ನಿಜ ಹೇಳ್ತಿದ್ಯಾ? ಹ್ಞೂ ಚಿನ್ನ, ನಾನು ಯಾಕೆ ಸುಳ್ಳು ಹೇಳಿ? ಆನಂದ್, ಇದು ತುಂಬಾನೇ ದೊಡ್ಡ ವಿಷಯ ಆನಂದ್. ಗೌತಮ್ ಎಂತ ಒಳ್ಳೆ ಫ್ರೆಂಡ್ ನೋಡು. ತುಂಬಾ ದೊಡ್ಡ ಮನ್ಸಿದೆ ಅವನ್ಗೆ. ತಾನು ಬೆಳೆದು ತನ್ನ ಜೊತೆ ನಡೆದವನು ಬೆಳೆಸೋ ಗುಣ ಇದೆಯಲ್ಲ, ಅದು ತುಂಬಾ ರೇರ್. ಹೌದು ಚಿನ್ನ, ನಮ್ಮ ಸ್ನೇಹನೇ ಆ ಥರ. ಕೆಲವರು ಈ ಸ್ನೇಹ ಅಂದ್ರೆ ಬರೀ ಕುಡಿಯೋದು, ತಿನ್ನೋದು, ಮಜಾ ಮಾಡೋದು ಅನ್ಕೋತಾರೆ. ಆದರೆ ನಿಜವಾದ ಸ್ನೇಹ ಅದೆಲ್ಲವನ್ನ ಮೀರಿದ್ದು. ಕೆಳಗೆ ಬಿದ್ದಾಗ ಮೇಲೆತ್ತಬೇಕು, ಮೇಲೆದ್ದಾಗ ಪಕ್ಕದಲ್ಲಿ ನಿಂತು ಪ್ರಪಂಚಕ್ಕೆ ಉತ್ತರ ಕೊಡಬೇಕು. ಆ ವಿಷಯದಲ್ಲಿ ನಾನು ಗೆಳೆಯ ಇಬ್ರು ತುಂಬಾನೇ ಲಕ್ಕಿ. ನಿಜ. ಇಡೀ ಬಿಸ್ನೆಸ್ ಪ್ರಪಂಚ ಇವನ್ ಬಗ್ಗೆನೇ ಮಾತಾಡ್ಕೋತಾ ಇದೆ ಚಿನ್ನ. ಎಲ್ಲಾ ಕಡೆ ಒಂದೇ ಚರ್ಚೆ, ಗೌತಮ್ ದಿವಾನ್ ಇಸ್ ಬ್ಯಾಕ್ ಅಂತ. ಎಲ್ರಿಗೂ ಒಂದೇ ಕುತೂಹಲ, ಏನ್ ಗೊತ್ತಾ? ಈ ಬಿಸ್ನೆಸ್ ದೈತ್ಯ ಮುಂದಕ್ಕೆ ಏನು ಮಾಡ್ತಾನೆ ಅಂತ. ಯಾಕೆ ಡಲ್ ಆಗ್ಬಿಟ್ಟೆ? ನಾನು ಹೇಳೋದನ್ನ ಕೇಳಿ ನಿನಗೆ ಡಬಲ್ ಖುಷಿ ಆಗ್ಬೇಕಲ್ಲ. ಅದು ಇವತ್ತು ನಾನು ಅಲ್ಲಿರ್ಲಿಲ್ವಲ್ಲ, ಆ ಕ್ಷಣನೆಲ್ಲ ನಾನು ಕಣ್ ತುಂಬ್ಕೊಳಕ್ ಆಗ್ಲಿಲ್ವಲ್ಲ, ಎಲ್ಲದನ್ನು ಮಿಸ್ ಮಾಡ್ಕೊಂಡೆ ಅಂತ ಫೀಲ್ ಆಗ್ತಿದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಆಫೀಸೇನೆಲ್ಲಾದ್ರೂ ಹೋಗ್ಬಿಡುತ್ತಾ? ಅದು ಅಲ್ಲೇ ಇರುತ್ತೆ. ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ನಿಜವಾಗ್ಲೂ ಕರ್ಕೊಂಡು ಹೋಗ್ಬೇಕು? ಕೇಳ್ತೀರ ಚಿನ್ನ, ನೀನ್ ಕೇಳಲಿಲ್ಲ ಅಂದ್ರೂ ನಿನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನನ್ನ ಯಶಸ್ಸನ್ನ, ನನ್ನ ಗೆಳೆಯನ ಯಶಸ್ಸನ್ನ ಫಸ್ಟ್ ನೋಡ್ಬೇಕಾಗಿರೋದೇ ನೀನು. ಇರು, ಇದೇ ಖುಷಿಗೆ ನೀನು ಸ್ವೀಟ್ ತಿನ್ಬೇಕು. ಥ್ಯಾಂಕ್ ಯು.